ಕಮಾನ್ ರೀ, ದೇಶ ಒಂದಾಗಿರ್ಬೇಕಾಗಿತ್ತು ಅಂತೇಳಿ. ಆಮೇಲೆ ಅಟ್ಲೀಸ್ಟ್ ಕಾಶ್ಮೀರ ಹರಿಸಿಂಗ್ ನಮಗೆ ಬರೆದು ಕೊಟ್ಟ ನಂತರ, ಅದರ ಬಗ್ಗೆ ಪುರಾವೆಗಳಿರೋ ನಂತರ, ದಾಖಲೆಗಳಿರೋ ನಂತರ ಈಗ ಹಿಂಗ್ ಹೇಳಿದ್ದಾರೆ. ಎರಡೂ ದೇಶಗಳ ನಾಯಕರ ನಾಯಕತ್ವಕ್ಕೆ ಟ್ರಂಪ್ ಮೆಚ್ಚುಗೆ ಅಂತೆ. ಅರ್ಥ ಆಗ್ತಾ ಇಲ್ಲ ಏನಾಗ್ತದೆ. ಒಂದು ರೀತಿಯಲ್ಲಿ ಸಣ್ಣ ಮಟ್ಟದ ಗೊಂದಲ ಅಂತೂ ಇದೆ. ಟ್ರಂಪ್ ವಿಚಾರಕ್ಕೆ ನಾವು ಯಾಕೆ ತಲೆಬಾಗಬೇಕು? ಟ್ರಂಪ್ ಯಾರು ನಮಗೆ ಹೇಳಕ್ಕೆ? ಅಥವಾ ನಾವು ಹೋಗಿದ್ವಾ? ನಾವಂತೂ ಹೋಗಿಲ್ಲ. ಈಗ ವಿಶ್ವಸಂಸ್ಥೆಗೆ ಅವತ್ತು ಹೋಗಿದ್ದು ನಮ್ಮ ದೇಶದ ಪ್ರಧಾನಿ ನೆಹರು. ಈ ಬಾರಿ ನಾವಂತೂ ಯಾರ ಬಳಿನೂ ಹೋಗಿಲ್ಲ. ಪಾಕಿಸ್ತಾನ ಹೋಗಿದೆ, ಅಮೆರಿಕದ ಬಳಿ ಹೋಗಿದೆ. ಆಮೇಲೆ ಪಾಕಿಸ್ತಾನ ಹೋದಾಗ ನಮ್ಮನ್ನು ಕರೆದು ಮಾತಾಡುವಾಗ ನಮ್ಮ ಆಶೋತ್ತರಗಳೇನು ಅಂತ ಹೇಳಿ ನಾವೊಂದು ಹೇಳಬೇಕಲ್ವಾ? ಆ ನಡುವೆ ಆಯ್ತು ಕದನ ವಿರಾಮ ಅಂತ ಆಯ್ತು. ಕದನ ವಿರಾಮ ಆಗಿ 3 ಟೈಮ್ ಆಗಿಲ್ಲ. ಅಷ್ಟರಲ್ಲಾಗುವಾಗ ಕದನ ವಿರಾಮ ಉಲ್ಲಂಘನೆ ಆಯಿತು. ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಆ ನಡುವೆ IMFನಿಂದ 12,000 ಕೋಟಿ ರೂಪಾಯಿಗಳ ಪೈಕಿ 8,000 ಕೋಟಿ ರೂಪಾಯಿಗೆ ಬಿಡುಗಡೆ ಆಯಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಅಮೆರಿಕ. ಈಗ ನಾಳೆ ನಡೆಯುವಂತಹ 12 ಗಂಟೆಯ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಾ ಇಲ್ವಾ? ಈಗ ಕದನ ವಿರಾಮ ಅಂತಂದ್ರೆ ಪೆಟ್ಟು ತಿಂದವರು ನಾವಲ್ವಾ? ನಮಗೆ ಕಾಂಪನ್ಸೇಷನ್ ಸಿಗಬೇಕಲ್ವಾ? ಅದಕ್ಕೆ ಲಾಭ ಆಗಬೇಕಲ್ವಾ? ಲಾಭ ಅಂತಂದ್ರೆ ಏನು? ನಿಲ್ಲಿಸಬೇಕು ಅಂತಂದ್ರೆ ಏನು? ನಾವು ಹಾನಿ ಮಾಡದೇ ಇರಬೇಕು ಅಂತಂದ್ರೆ ಏನು? ಆ 4 ಭಯೋತ್ಪಾದಕರು ನಮಗೆ ಕೊಡಬೇಕಲ್ವಾ? ಅದರ ಜೊತೆಗೆ ನಾವು ಯಾರನ್ನ ಕೇಳ್ತಾ ಇದ್ದೀವಿ? ಅಜರ್ ಮಸೂದ್ ಇರಬಹುದು, ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಅಭಿಷೇಕ್ ಮತ್ತೊಮ್ಮೆ ಟ್ವೀಟ್ ಮಾಡಿದ್ರೆ, ಅಭಿಷೇಕ್ ಇದರ ಬಗ್ಗೆ ಟ್ವೀಟ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅಭಿಷೇಕ್, ನೀವು ಹೇಳ್ತಾ ಇದ್ದಾಗೆ ನಮಗೆ ಒಂಥರ ಗೊಂದಲ, ಸೋಜಿಗ. ಯಾಕೆ ಹೀಗೆ? ಅಮೆರಿಕದ ಮಧ್ಯಸ್ಥಿಕೆಯನ್ನು ವಿರೋಧಿಸ್ತಾನೆ ಬಂದಂತ ಪ್ರಧಾನಿಗಳು, ನಮ್ಮ ಸೇನೆ ಇಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ, ಅದು ಕೂಡ ರಾಜತಾಂತ್ರಿಕವಾಗಿ ಯುದ್ಧದ ಕೆಲವು ಕಾನೂನುಗಳಿರುತ್ತೆ, ಅದನ್ನು ಪಾಲಿಸಿಕೊಂಡಿದೆ, ಎಲ್ಲೂ ಕೂಡ ಯಾರಿಗೂ ಇರುಸು ಮುರುಸಾಗುವಂತ ಅಥವಾ ವಿಶ್ವಕ್ಕೆ ಉತ್ತರ ಕೊಡಲಿಕ್ಕೆ ಕೊಡಲಿಕ್ಕೆ ಆಗದೇ ಇರುವಂತದ್ದನ್ನು ನಾವು ಮಾಡಿಲ್ಲ. ಈ ಸಂದರ್ಭದಲ್ಲಿ ಟ್ರಂಪ್ ಮತ್ತೆ ಯಾಕೆ? ಪಾಕಿಸ್ತಾನವೇ ಟ್ರಂಪ್ ಅವರ ಕದನ ವಿರಾಮವನ್ನು ಡಂಪ್ ಮಾಡಿದ ಮೇಲೆ ಕಾಶ್ಮೀರ ವಿಚಾರಕ್ಕೆ ಯಾಕೆ ಇವರು ಬರ್ತಾ ಇದ್ದಾರೆ? ಇದಕ್ಕೆ ಭಾರತ ಒಪ್ಪಿಗೆ ಇದೆಯಾ? ಏನ್ ಕಥೆ ಇದು ಅಭಿಷೇಕ್? ಜಯಪ್ರಕಾಶ್ ಶೆಟ್ರೆ, ಖಂಡಿತವಾಗಿಯೂ ಭಾರತ ಕಾಶ್ಮೀರದ ವಿಚಾರದಲ್ಲಿ US ತಲೆ ತೂರಿಸೋ ವಿಚಾರವನ್ನ ಖಂಡಿತವಾಗಿಯೂ ಒಪ್ಪೋದಿಲ್ಲ. ಆದ್ರೆ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಭಯ ದೇಶಗಳ ನಡುವೆ ಮಾತನಾಡಿಸೋದಕ್ಕೆ ಒಬ್ಬ ಮೀಡಿಯೇಟರ್ ಬೇಕಾಗಿತ್ತು. ಆ ಮೀಡಿಯೇಟರ್ ಡೊನಾಲ್ಡ್ ಟ್ರಂಪ್ ಆಗಿ ಬಂದಿರುವಂತದ್ದು. ನಾವು ಅಮೆರಿಕವನ್ನ ಕೇಳಿಕೊಂಡಿಲ್ಲ, ಆದ್ರೆ ಪಾಕಿಸ್ತಾನದಿಂದ ಕೇಳಿಕೊಳ್ಳಲಾಗಿದೆ. ರೀಸನ್ ಬೀಯಿಂಗ್, ಬ್ರಹ್ಮೋಸ್ ನಂತಹ ಮಿಸೈಲ್ ಅನ್ನ ನಾವು ಉಡಾವಣೆ ಮಾಡಿದ್ದೇ ಆದಂತಹ ಸಂದರ್ಭದಲ್ಲಿ ನಾವು ಖಂಡಿತವಾಗಿಯೂ ಬದುಕಿ ಉಳಿಯೋದಿಲ್ಲ, ನಮ್ಮ ದೇಶ ಸರ್ವನಾಶ ಆಗುತ್ತೆ ಅನ್ನೊಂದು ಭಯದಿಂದ ಅಮೆರಿಕವನ್ನ ಕೇಳ್ಕೊಂಡಿದೆ ಅಂತ ಮಾಹಿತಿ ಇರುವಂತದ್ದು. ಈ ಒಂದು ಕಾರಣದಿಂದ ಅಮೆರಿಕದಿಂದ ಉಭಯ ದೇಶಗಳ ನಡುವೆ ಮಾತುಕತೆಯನ್ನ ನಡೆಸಲಾಗಿದೆ. ಮೊದಲನೇ ವಿಚಾರ ಯುದ್ಧದ ವಿಚಾರವಾಗಿ, ಪ್ರತಿದಾಳಿಯ ವಿಚಾರವಾಗಿ ಮಧ್ಯಸ್ಥಿಕೆಯನ್ನು ವಹಿಸಿದೆ. ಆಯ್ತು, ಅದನ್ನ ಒಪ್ಪೋಣ. ದೇಶದ ಹಿತಾಸಕ್ತಿಯಿಂದ ಬೇರೆ ಯಾವುದೇ ದೇಶ ಒಂದು ಕಿವಿ ಮಾತನ್ನ ಹೇಳಬಹುದು, ಹಿರಿಯರಂತೆ ಹೇಳಬಹುದು, ಆಯ್ತು ಅದನ್ನು ಒಪ್ಪೋಣ. ಆದ್ರೆ ಕಾಶ್ಮೀರದ ವಿಚಾರದಲ್ಲೂ ಮಧ್ಯಸ್ಥಿಕೆ ವಹಿಸ್ತೇನೆ ಅಂದಾಗ ಇದು ಅಸಂಬದ್ಧ ವಿಚಾರ ಆಗುತ್ತೆ ಅಮೆರಿಕಾಗೆ. ಯಾಕೆ ಅಂದ್ರೆ ಭಾರತದಲ್ಲಿರುವ ಅಷ್ಟೂ ರಾಜ್ಯಗಳಿಗೆ ಅವರವರ ತಾಯಿ ನೆಲೆಯ ಬೆಲೆ ಗೊತ್ತಿರುತ್ತೆ. ಅದೇ ರೀತಿ ಕಾಶ್ಮೀರದ ಜನತೆಗೆ ಈ ಒಂದು ರಾಜ್ಯದ ಮಹತ್ವ ಗೊತ್ತಿರೋದ್ರಿಂದ, ಈ ಒಂದು ಪ್ರದೇಶದ ಮಹತ್ವ ಗೊತ್ತಿರೋದ್ರಿಂದ ಯಾರು ಕೂಡ ಇಲ್ಲಿರುವಂತ ದೇಶ ಆಗಲಿ, ವಿದೇಶಗಳಾಗ್ಲಿ, ಪಾಕಿಸ್ತಾನ ಆಗಲಿ ಯಾರು ಕೂಡ ಮಧ್ಯಸ್ಥಿಕೆ ವಹಿಸೋದು ಬೇಡ. ಇಲ್ಲಿ ಭಾರತದ ಸರ್ಕಾರದ ಪರವಾಗಿ ನಾವಿದ್ದೇವೆ, ಭಾರತ ಸರ್ಕಾರ ಒಂದೇ ನಿರ್ಣಯವನ್ನ ಕೈಗೊಳ್ಳಬೇಕು ಅಂತ ಇಲ್ಲಿರುವಂತಹ ಕಾಶ್ಮೀರ ಜನರು ಕೇಳ್ಕೊಳ್ತಾ ಇರೋಂಥದ್ದು. ಇವಿಷ್ಟು ಒಂದು ಕಡೆ ಆಯ್ತು ಅಂದ್ರೆ, ಡೊನಾಲ್ಡ್ ಟ್ರಂಪ್ ತನ್ನ ಪ್ರಾಬಲ್ಯವನ್ನ ತಾನೇ ಇಡೀ ವಿಶ್ವಕ್ಕೆ ಗುರು, ತಾನೇ ಇಡೀ ವಿಶ್ವದಲ್ಲಿ ಇರುವಂತ ಅತಿ ದೊಡ್ಡ ವ್ಯಕ್ತಿ ಅಂತ ತೋರಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅನ್ನೊಂದು ಸಂಶಯ ಮೂಡುತ್ತೆ. ಯಾಕೆಂದ್ರೆ ಚೈನಾ ಹಾಗೂ ಅಮೆರಿಕ ವಿರೋಧಿಗಳು, ಪಾಕಿಸ್ತಾನದ ಗೆಳೆಯ ಚೀನಾ ಭಾರತದ ವಿರೋಧಿಯಾಗಿದೆ. ಈ ಒಂದು ರಾಜತಾಂತ್ರಿಕ ಆಟವನ್ನ ಆಡೋದಕ್ಕೆ ಚೀನಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿದೆ, ಪಾಕಿಸ್ತಾನ ಅಮೆರಿಕದ ಕಾಲು ಬಳಿ ಹೋಗ್ಕೊಳ್ತಿದೆ. ನಮಗೇನಾದ್ರೂ ಅವರು ಕುಗ್ಗಿಸುವಂತ ಪ್ರಯತ್ನವನ್ನ ಮಾಡ್ತಿದ್ದಾರಾ ಅಂತ ಅನ್ಸುತ್ತೆ. ಇಲ್ಲಿ ಎಕಾನಮಿ
ಪಾಕಿಸ್ತಾನಕ್ಕಿಂತ ನಮ್ದು ಚೆನ್ನಾಗಿರುವಂತದ್ದು. ಈ ಕಾರಣದಿಂದ ಪಾಕಿಸ್ತಾನ ಅಮೆರಿಕಕ್ಕೆ ಹೇಳಿದೆ, ಅಮೆರಿಕದ ಮಾತನ್ನು ನಾವೇನಾದ್ರೂ ಕೇಳ್ತೀವಾ? ಒಂದು ವೇಳೆ ಕೇಳಲಿಲ್ಲ ಅಂದ್ರೆ ಚೀನಾ ಒಂದು ಸಪೋರ್ಟ್ ಅನ್ನು ತೆಗೆದುಕೊಂಡು ನಮ್ಮ ವಿರುದ್ಧ ಬರ್ತಾರ. ಇಂತಹ ಒಂದಿಷ್ಟು ಕನೆಕ್ಟಿವಿಟಿಗಳನ್ನ ನಾವು ನೋಡಿದಾಗ ಯುದ್ಧದ ಸಂದರ್ಭದಲ್ಲೂ ಅಟ್ಯಾಕ್ ನ ಸಂದರ್ಭದಲ್ಲೂ ಟರ್ಕಿಯ ಒಂದಿಷ್ಟು ಯಂತ್ರೋಪಕರಣಗಳು ಅಂದ್ರೆ ಡ್ರೋನ್ ನಲ್ಲಿ ಬಂದು ನಮ್ಮ ನೆಲೆಯಲ್ಲಿ ಬಿದ್ದಿರೋದನ್ನು ನಾವು ನೋಡಿದ್ದೇವೆ. ಟರ್ಕಿಗೆ ಸಮಸ್ಯೆ ಆದಾಗ ಮೊದಲ ಸಹಾಯ ಹಸ್ತ ಹೋಗಿದ್ದು ಭಾರತದಿಂದ. ಇಲ್ಲಿಗೆ ಗಮನಿಸಬೇಕಾಗಿರೋದು ಪಾಕಿಸ್ತಾನದ ಜೊತೆ ಯಾರೆಲ್ಲ ಶಾಮೀಲ್ ಆಗಿದ್ದಾರೆ, ಅವರಿಗೆ ಯಾವೆಲ್ಲ ದೇಶಗಳು ಬೆಂಬಲ ಕೊಟ್ಟಿದೆ, ನಾವು ಯಾವೆಲ್ಲ ದೇಶಗಳಿಗೆ ವಿಶ್ವಾಸದಲ್ಲಿ ಇಲ್ಲಿಯವರೆಗೂ ಇದ್ದೇವೆ, ಈ ಎಲ್ಲ ಲೆಕ್ಕಾಚಾರಗಳನ್ನ ಇವತ್ತಿನ ಸಭೆಯಲ್ಲಿ ಹಾಕಲಾಗುತ್ತೆ. ಒಂದು ವೇಳೆ ಯುದ್ಧ ಮಾಡಲೇಬೇಕಾದ್ರೆ ಅದಕ್ಕೆ ಸಿದ್ಧರಿದ್ದೇವೆ. ಆದರೆ ನಮ್ಮ ಬಲಗಳನ್ನ ನೋಡಬೇಕಾಗತ್ತೆ, ನಮ್ಮ ಟ್ರೀಟಿಗಳನ್ನ ನೋಡಬೇಕಾಗತ್ತೆ. ಒಂದು ವೇಳೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಯುದ್ಧ ಮಾಡೋದಕ್ಕೆ ಸನ್ನದ್ಧರಾಗಿದ್ದೇವೆ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಕನೆಕ್ಷನ್ಸ್ ನಮ್ದೇನಿದೆ ಆ ಕನೆಕ್ಷನ್ಸ್ಗೆ ಸಮಸ್ಯೆ ಆಗದಂತೆ ಯುರೋಪಿಯನ್ ಯೂನಿಯನ್ ನಲ್ಲಿ ಇರುವಂತಹ 27 ಸದಸ್ಯ ರಾಷ್ಟ್ರಗಳು ನಮಗೆ ಬೆಂಬಲ ಸೂಚಿಸಿದೆ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ನಮಗೆ ಬೆಂಬಲವನ್ನು ಸೂಚಿಸಿದೆ. ಇಷ್ಟು ಬೆಂಬಲ ಇದ್ದಾಗಲೂ ಕೂಡ ನಾವು ಯಾಕೆ ಯುದ್ಧ ಮಾಡ್ತಿಲ್ಲ ಅಂತ ನಾವು ನೋಡಿದಾಗ ಟೆಕ್ನಿಕಲಿ, ಆಪರೇಷನಲಿ, ಅಡ್ಮಿನಿಸ್ಟ್ರೇಟಿವ್ ವಿಚಾರವಾಗಿ, ಕಾನೂನಾತ್ಮಕವಾಗಿ ಭಾರತ ಎಲ್ಲೂ ಕೂಡ ಎಡವಬಾರದು. ಒಂದೆರಡು ದಿನ ತಡವಾದ್ರೂ ಪರವಾಗಿಲ್ಲ, ಆದರೆ ಇಡೀ ವಿಶ್ವದ ಮುಂದೆ ಪಾಕಿಸ್ತಾನ ತಲೆ ತಗ್ಗಿಸಿದಂತೆ ಯಾವತ್ತಿಗೂ ಇತಿಹಾಸದಲ್ಲಿ ಭಾರತ ತಲೆ ತಗ್ಗಿಸಲೇಬಾರದು ಅನ್ನೋ ಕಾರಣದಿಂದಾಗಿ ಈ ಪೇಪರ್ ವರ್ಕ್ ಅಂತ ಏನ್ ಹೇಳ್ತೀವಿ, ಫೀಲ್ಡ್ ಗೆ ಬಂದು ಕೆಲಸ ಮಾಡೋದು ಎಷ್ಟು ಈಸಿ ಇದೆಯೋ ಆದ್ರೆ ಪೇಪರ್ ದೇಶ ಒಂದಾಗಿರ್ಬೇಕಾಗಿತ್ತು ಅಂತೇಳಿ. ಆಮೇಲೆ ಅಟ್ಲೀಸ್ಟ್ ಕಾಶ್ಮೀರ ಹರಿಸಿಂಗ್ ನಮಗೆ ಬರೆದು ಕೊಟ್ಟ ನಂತರ, ಅದರ ಬಗ್ಗೆ ಪುರಾವೆಗಳಿರೋ ನಂತರ, ದಾಖಲೆಗಳಿರೋ ನಂತರ ಈಗ ಹಿಂಗ್ ಹೇಳಿದ್ದಾರೆ. ಎರಡೂ ದೇಶಗಳ ನಾಯಕರ ನಾಯಕತ್ವಕ್ಕೆ ಟ್ರಂಪ್ ಮೆಚ್ಚುಗೆ ಅಂತೆ. ಅರ್ಥ ಆಗ್ತಾ ಇಲ್ಲ ಏನಾಗ್ತಾ. ಒಂದು ರೀತಿಯಲ್ಲಿ ಸಣ್ಣ ಮಟ್ಟದ ಗೊಂದಲ ಅಂತೂ ಇದೆ. ಟ್ರಂಪ್ ವಿಚಾರಕ್ಕೆ ನಾವು ಯಾಕೆ ಇಷ್ಟು ತಲೆಬಾಗಬೇಕು? ಟ್ರಂಪ್ ಯಾರು ನಮಗೆ ಹೇಳಕ್ಕೆ? ಅಥವಾ ನಾವು ಹೋಗಿದ್ವಾ? ನಾವಂತೂ ಹೋಗಿಲ್ಲ. ಈಗ ವಿಶ್ವಸಂಸ್ಥೆಗೆ ಅವತ್ತು ಹೋಗಿದ್ದು ನಮ್ಮ ದೇಶದ ಪ್ರಧಾನಿ ನೆಹರು. ಈ ಬಾರಿ ನಾವಂತೂ ಯಾರ ಬಳಿನೂ ಹೋಗಿಲ್ಲ. ಪಾಕಿಸ್ತಾನ ಹೋಗಿದೆ, ಅಮೆರಿಕದ ಬಳಿ ಹೋಗಿದೆ. ಆಮೇಲೆ ಪಾಕಿಸ್ತಾನ ಹೋದಾಗ ನಮ್ಮನ್ನು ಕರೆದು ಮಾತಾಡುವಾಗ ನಮ್ಮ ಆಶೋತ್ತರಗಳೇನು ಅಂತ ಹೇಳಿ ನಾವೊಂದು ಹೇಳಬೇಕಲ್ವಾ? ಆ ನಡುವೆ ಆಯ್ತು ಕದನ ವಿರಾಮ ಅಂತ ಆಯ್ತು. ಕದನ ವಿರಾಮ ಆಗಿ 3 ಟೈಮ್ ಆಗಿಲ್ಲ. ಅಷ್ಟರಲ್ಲಾಗುವಾಗ ಕದನ ವಿರಾಮ ಉಲ್ಲಂಘನೆ ಆಯಿತು. ಅದರ ಬಗ್ಗೆ ಪ್ರಸ್ತಾಪ ಇಲ್ಲ. ಆ ನಡುವೆ ಐಎಂಎಫ್ನಿಂದ 12,000 ಕೋಟಿ ರೂಪಾಯಿಗಳ ಪೈಕಿ 8,000 ಕೋಟಿ ರೂಪಾಯಿಗೆ ಬಿಡುಗಡೆ ಆಯಿತು. ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತದ್ದು ಅಮೆರಿಕ. ಈಗ ನಾಳೆ ನಡೆಯುವಂತಹ 12 ಗಂಟೆಯ ಸಭೆಯಲ್ಲಿ ಭಾರತ ಭಾಗವಹಿಸುತ್ತಾ ಇಲ್ವಾ? ಈಗ ಕದನ ವಿರಾಮ ಅಂತಂದ್ರೆ ಪೆಟ್ಟು ತಿಂದವರು ನಾವಲ್ವಾ? ನಮಗೆ ಕಾಂಪನ್ಸೇಷನ್ ಸಿಗಬೇಕಲ್ವಾ? ಅದಕ್ಕೆ ಲಾಭ ಆಗಬೇಕಲ್ವಾ? ಲಾಭ ಅಂತಂದ್ರೆ ಏನು? ನಿಲ್ಲಿಸಬೇಕು ಅಂತಂದ್ರೆ ಏನು? ನಾವು ಹಾನಿ ಮಾಡದೇ ಇರಬೇಕು ಅಂತಂದ್ರೆ ಏನು? ಆ 4 ಭಯೋತ್ಪಾದಕರು ನಮಗೆ ಕೊಡಬೇಕಲ್ವಾ? ಅದರ ಜೊತೆಗೆ ನಾವು ಯಾರನ್ನ ಕೇಳ್ತಾ ಇದ್ದೀವಿ, ಅಜರ್ ಮಸೂದ್ ಇರಬಹುದು,